ಬಸ್ಗಳೆಲ್ಲ ರಶೀದು ಅಂತ ಟ್ರೈನಲ್ಲಿ ನಾನು ಬರುತ್ತೋ ಮಂಡ್ಯಕ್ಕೆ ಬಂದ್ವಿ. ಮಂಡ್ಯದಲ್ಲಿ ನಮ್ ಮನೋಜ್ ನಮಗೋಸ್ಕರ ವೇಟ್ ಮಾಡ್ತಾ ಇದ್ದ. ಒಂದೇ ಬೇಕಲ್ಲಿ ನಾವು 3 ಜನ ಬಂದಿದ್ದೆ BGS ಕನ್ವೆನ್ಷನ್ ಹಾಲ್ಗೆ. ಏನಪ್ಪ ರೀಸನ್ ಅಂದ್ರೆ ನನ್ ಸೀನಿಯರ್ ಕಮ್ ಟೀಚರ್ ಆದಂತ ಅರ್ಪಿತಕ್ಕೊಂದು ಮದ್ವೆ ಇತ್ತು. ಮದ್ವೆಗೆ ಅಂತಾನೆ ಬೇಗ ಹೊರಟ್ವಿ, ಆದ್ರೆ ಲೇಟ್ ಆಗಿತ್ತು. ನಾವೇನೋ ಮದ್ವೆ ಆಗಿದೆ ಅನ್ಕೊಂಡ್ವಿ, ಆದ್ರೆ ಈಗ ದಾರಿ ನಡೀತಾ ಇತ್ತು. ತಾಳಿ ಕಟ್ಟ ತಕ್ಷಣ ನಾನ್ ನಾಷ್ಟ ಮಾಡದೆ ಇರೋ ಕಾರಣ ಬೇಗ ಬಂದು ಊಟ ಮಾಡೋಣ ಅಂತ ಬಂದ್ಬಿಟ್ಟೆ. ವಿಶ್ ಕೂಡ ಮಾಡದೆ ಊಟಕ್ಕೆ ಬಂದ್ಬಿಟ್ವಿ. ಊಟ ಆದ್ಮೇಲೆ ಹೋಗಿ ವಿಶ್ ಮಾಡ್ದೆ. ಅಕ್ಕ ಕಂಗ್ರಾಟ್ಸ್ ಬಾಯ್. ಅದಾದ್ಮೇಲೆ ಸಹನ ಅಕ್ಕನೆ ಚನ್ನಪಟ್ಟಣ ತನಕ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ನನ್ನ ಬರೋದನ್ನು ಕರ್ಕೊಂಡು ಚನ್ನಪಟ್ಟಣ ತನಕ ಡ್ರಾಪ್ ಮಾಡಿದ್ರು. ಅಲ್ಲಿಂದ ನೆಕ್ಸ್ಟ್ ನಾನ್ ಬಂದಿದ್ದೆ ಚನ್ನಪಟ್ಟಣದಲ್ಲಿರೋ ಮೊಗನಹಳ್ಳಿಗೆ. ಯಾಕಪ್ಪ ಅಂದ್ರೆ ನನ್ನ ಫ್ರೆಂಡ್ ಅವ್ರ ಅಜ್ಜಿ ಮನೆ ಗೃಹ ಪ್ರವೇಶ ಇತ್ತು. ಇಲ್ಲಾಗ್ಲೇ ಒಬ್ಬಟ್ಟೂಟಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ರು. ಅದ್ರ ಮಧ್ಯೆ ನಮ್ ರಕ್ಷಿ ಬ್ರೋ ಬೇರೆ ನಿಂತಿದ್ರು. ನೀನ್ ಏನ್ ಕೇಳಿ ಸಣ್ಣ ಇರೋದು ಇದಕ್ಕೆ. ನಮ್ ರಕ್ಷಿತ ಏನು ತಿಂದೆ ಹಿಂಗ ಅವನೇ ಎಲ್ಲ ತಿಂದಿದ್ರೆ ಹೆಂಗಿರುವ ನೋಡು ಹೆಂಗ್ ಮುದ್ದ ಕಾಣಿಸ್ತೀಯ ಬಾರ್ಬಿ ಡಾಲು. ಯಾಕೆ ಜನರೇ? ಅದಾದ್ಮೇಲೆ ನಮ್ ಸುಹಾಸ್ ಏನೋ ಡೈಲಾಗ್ ಹೇಳ್ತೀನಿ ಬಾ ಅಂತ ಕರ್ದ. ಒಂದ್ ಹುಡುಗಿಯಿಂದ ಹೋಗೋ ಬದಲು 1 ಎಕರೆ ಜಮೀನಿಂದ ಹೋಗೋ ಹಾಗಂತ 10 ಹುಡುಗಿಯರು ಹಿಂದೆ ಬರ್ತಾರೆ. ಆಯ್ತು ನಾನು ಹೇಳ್ತೀನಿ ನೋಡು, ಒಂದ್ ಹುಡುಗಿ ಹಿಂದೆ ಹೋಗೋ ಬದಲು ಒಂದ್ ಆಂಟಿ ಹಿಂದೆ ಹೋಗೋ 10 ಎಕರೆ ಜಮೀನಿಂದ ಬರ್ತದೆ. ಒಂದ್ ಹುಡುಗಿ ಹಿಂದೆ ಹೋಗೋ ಬದಲು ಒಂದ್ ಆಂಟಿ ಹಿಂದೆ ಹೋಗೋ 10 ಎಕರೆ ಜಮೀನಿಂದ ಬರ್ತದೆ. ರಾತ್ರಿ ಲೇಟಾಗಿ ಮಲ್ಕೊಂಡು ಬೆಳಗ್ಗೆ ಲೇಟಾಗಿ ಎದ್ದು ನೆಕ್ಸ್ಟ್ ಡೇ ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ನಾನು ಹೊರಟೆ. ಇಲ್ಲಿ ನೋಡಿದ್ರೆ ನಮ್ಮ ಹುಡುಗರು ಬಸ್ಸಲ್ಲೇ ಒಳ್ಳೆ ನಿದ್ದೆ ಹೊಡ್ಕೊಂಡ್ ಬಂದ್ರು. ನನ್ಗೆ ತಿಪ್ಪಲ ಸುಂದಲಿನೇ ಬೇಕು. ಈ ಟೈಪ್ ಆ ಟೈಪ್ ಅಲ್ಲೆಲ್ಲ ನಿದ್ದೆ ಮಾಡ್ಕೊಂಡ್ ಬಂದ್ರು. ಸದ್ಯಕ್ಕೆ ನೆನ್ನೆದು ಇವತ್ತಿಗೂ ಇಷ್ಟೇ.